ಆಧಾರಿತ ಮೌಲ್ಯಾಂಕನ. ರಾಜ್ಯ ಪಠ್ಯಕ್ರಮ ಶಾಲೆಗಳ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಿರುವ ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನಕೋಟಿಯನ್ನು ಬಳಸಿ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಸಾಧಿಸುವ ಕುರಿತು ದಿನಾಂಕ 16/7/2025 DSERT ರವರು ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದರ ವಿವರವನ್ನು ನೋಡೋಣ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಉಲ್ಲೇಖ: ಈ ಕಚೇರಿ ಜ್ಞಾಪನ ಸಂಖ್ಯೆ DSERT EVG PA-Mೌ LBA 2025-26 ದಿನಾಂಕ 21/6/2025. ಈ ಪತ್ರದ ಪ್ರಕಾರ ಒಂದು ಸುತ್ತೋಲೆಯನ್ನು ಹೊರಡಿಸಿ DSERT ವೆಬ್ಸೈಟ್ನಲ್ಲಿ LBAಗಳನ್ನ ಅಪ್ಲೋಡ್ ಮಾಡಿ ಆ ಬಗ್ಗೆ ಆಕ್ಷೇಪಣೆಗಳನ್ನ ಒಂದು ವಾರದೊಳಗೆ ಸಲ್ಲಿಸೋದಕ್ಕೆ ತಿಳಿಸಿದರು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಲಿಂಕ್ ಮೂಲಕ ಪಡ್ಕೋಬೋದಾಗಿರುತ್ತೆ. ಈ ಸುತ್ತೋಲೆಯಲ್ಲಿರುವಂತಹ ಅಂಶಗಳನ್ನ ನೋಡೋದಾದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಲಾಖೆಯು ಕಾಲಕಾಲಕ್ಕೆ ನೀಡಿರುವ ನಿರ್ದೇಶನದನ್ವಯ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಕರ್ನಾಟಕದಲ್ಲಿ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಳವಡಿಸುವ ಸಂಬಂಧ ರಾಜ್ಯ ಪಠ್ಯಕ್ರಮದ ಶಾಲೆಗಳ 1ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳ ಕಲಿಕೆಯನ್ನು ಸಾಧಿಸಲು ಹಾಗೂ ಪ್ರತಿ ಪಾಠದ ನಂತರ ಮಗುವಿನ ಕಲಿಕೆಯನ್ನು ದೃಢೀಕರಿಸಲು ಪಾಠ ಆಧಾರಿತ ಮೌಲ್ಯಾಂಕನ ಪ್ರಶ್ನಕೋಟಿಯನ್ನು ಸಿದ್ಧಪಡಿಸಿ DSERT ವೆಬ್ಸೈಟ್ನಲ್ಲಿ ಅಳವಡಿಸಲಾಗಿದೆ. ಸದರಿ ಸಾಮಗ್ರಿಯನ್ನು ಕಲಿಕಾ ಪ್ರಕ್ರಿಯೆಯಿಂದ ಮೌಲ್ಯಾಂಕನ ಪ್ರಕ್ರಿಯೆಯವರೆಗೆ ಎಲ್ಲ ಹಂತದಲ್ಲೂ ನಿರಂತರವಾಗಿ ಬಳಸಿಕೊಳ್ಳುವುದು ಅತ್ಯವಶ್ಯಕವಾಗಿದೆ. ಇದು LBAಗೆ ಸಂಬಂಧಪಟ್ಟಂತೆ ಅತ್ಯಂತ ಪ್ರಮುಖವಾದಂತಹ ಅಂಶ. ಈ LBAಯನ್ನು ಕಲಿಕಾ ಪ್ರಕ್ರಿಯೆಯಿಂದ ಮೌಲ್ಯಾಂಕನ ಪ್ರಕ್ರಿಯೆಯವರೆಗೆ ಎಲ್ಲ ಹಂತದಲ್ಲೂ ನಿರಂತರವಾಗಿ ಬಳಸುವುದು ಅತ್ಯವಶ್ಯಕ ಅಂತ ತಿಳಿಸಿದ್ದಾರೆ. ಅಂದರೆ ಪಾಠ ಯೋಜನೆ ಸಿದ್ಧಪಡಿಸಿಕೊಳ್ಳುವಾಗಲೇ ಈ LBAಯನ್ನು ಬಳಸೋದು ಸೂಕ್ತ. LBA ಉದ್ದೇಶಗಳನ್ನ ನೋಡೋದಾದರೆ, ವಿದ್ಯಾರ್ಥಿಗಳ ಕಲಿಕೆಯನ್ನು ಸುಧಾರಿಸಲು ಹಾಗೂ ಪ್ರತಿ ಪಾಠದ ನಂತರ ಮಗುವಿನ ಕಲಿಕೆಯನ್ನು ದೃಢೀಕರಿಸಿಕೊಳ್ಳುವುದು. ಮಗುವಿನ ಕಲಿಕೆ ಉತ್ತಮಗೊಳ್ಳೋದಕ್ಕೆ ಹಾಗೂ ಪ್ರತಿ ಪಾಠದ ನಂತರ ಆ ಮಗು ಎಷ್ಟು ಕಲಿತಿದೆ, ಆ ಮಗುವಿನ ಕಲಿಕೆಗೆ ಎಲ್ಲಿ ತೊಂದರೆ ಉಂಟಾಗುತ್ತಾ ಇದೆ, ಅದನ್ನು ಸರಿಪಡಿಸೋದು ಹೇಗೆ ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ LBA ಸಹಕಾರಿಯಾಗಿರುತ್ತೆ. ವಿದ್ಯಾರ್ಥಿಗಳ ಪರೀಕ್ಷಾ ಒತ್ತಡವನ್ನು ಕಡಿಮೆ ಮಾಡುವುದು. ಪ್ರತಿ ಪಾಠದ ನಂತರ ಪರೀಕ್ಷೆಯನ್ನು ಮಾಡೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಕಲಿಕೆ ಆಯಾ ಪಾಠಕ್ಕೆ ಸಂಬಂಧಪಟ್ಟಂತೆ ದೃಢೀಕರಣ ಆಗುತ್ತೆ. ಹೀಗಾಗಿ ಮಕ್ಕಳು ಹೆಚ್ಚು ಪರೀಕ್ಷೆಯನ್ನು ಎದುರಿಸೋದ್ರಿಂದ ವಾರ್ಷಿಕ ಪರೀಕ್ಷೆ ಅಥವಾ SA1 SA2 ಪರೀಕ್ಷೆಯ ಒತ್ತಡವನ್ನು ನಾವು ಕಡಿಮೆ ಮಾಡಬಹುದಾಗಿರುತ್ತೆ. ಮಕ್ಕಳ ಪ್ರಗತಿಯನ್ನು ಗುರುತಿಸುವಲ್ಲಿ ಪರೀಕ್ಷಾ ಅವಲಂಬನೆಯನ್ನು ಕಡಿಮೆ ಮಾಡಿ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಪರೀಕ್ಷೆಯಲ್ಲಿ ಯಾವ ಪ್ರಶ್ನೆಗಳನ್ನು ಕೇಳಬಹುದು ಅನ್ನುವಂತಹ ಅನಿಶ್ಚಿತತೆಯಿಂದ ನಿಗದಿತ ಪ್ರಶ್ನೆಕೋಟಿಯಲ್ಲಿರುವಂತಹ ಪ್ರಶ್ನೆಗಳನ್ನೇ ಕೇಳುವುದರಿಂದ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮರ್ಥ್ಯ ಹೆಚ್ಚಾಗುತ್ತೆ ಅಂತ ತಿಳಿಸಿದ್ದಾರೆ. ನಿರಂತರ ವಿಶ್ಲೇಷಣೆಯಿಂದ ನಿಗದಿತ ಕಲಿಕಾ ಫಲಗಳ ಗಳಿಕೆಗೆ ಅವಕಾಶ ನೀಡುವುದು. ಇದು ಪ್ರತಿ ಘಟಕಕ್ಕೂ ವಿಶ್ಲೇಷಣೆ ಮಾಡೋದ್ರಿಂದ ಪ್ರತಿಯೊಂದು ಕಲಿಕಾ ಫಲಗಳ ಗಳಿಕೆಗೆ ಅವಕಾಶ ಕೊಟ್ಟಂತೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ವಿವಿಧ ಕಲಿಕಾ ಹಂತದ ವಿದ್ಯಾರ್ಥಿಗಳ ಕಲಿಕೆಗೆ ಹಾಗೂ ಇನ್ಕ್ಲೂಸಿವ್ ಅಸೆಸ್ಮೆಂಟ್ಗೆ ಪ್ರೇರಣೆ ನೀಡುವುದು. ಆಯಾ ವಿದ್ಯಾರ್ಥಿಗಳ ಕಲಿಕಾ ವೇಗಕ್ಕೆ ತಕ್ಕಂತೆ ಅವರಿಗೆ ಆದ್ಯತೆ ನೀಡುವುದರಿಂದ ವೇಗಕ್ಕೆ ತಕ್ಕಂಥ ಕಲಿಕೆಗೆ ಪ್ರೇರಣೆಯನ್ನು ನೀಡಬಹುದಾಗಿರುತ್ತೆ. ಶಿಕ್ಷಕರ ಮೌಲ್ಯಮಾಪನ ಸಾಮರ್ಥ್ಯವನ್ನು ಹೆಚ್ಚಿಸುವುದು. ಮೌಖಿಕ, ಪ್ರಾಯೋಗಿಕ, ಸಹವರ್ತಿ ಮೌಲ್ಯಮಾಪನ ಯೋಜನೆಗಳು, ಪೋರ್ಟ್ಫೋಲಿಯೋ, ಸ್ವಮೌಲ್ಯಮಾಪನ ಇತ್ಯಾದಿ. ಹೀಗೆ ಹಲವಾರು ಮೌಲ್ಯಮಾಪನ ತಂತ್ರಗಳಿಂದ ಶಿಕ್ಷಕರ ಮೌಲ್ಯಮಾಪನ ಸಾಮರ್ಥ್ಯವನ್ನು ಹೆಚ್ಚಿಸಬಹುದಾಗಿರುತ್ತೆ. ವಿದ್ಯಾರ್ಥಿಗಳ ಕಲಿಕೆಯನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡುವುದು. ಈ ಹಿಂದೆ 4 FAಗಳು ಹಾಗೂ 2 SAಗಳಿಂದ ನಾವು ವಿದ್ಯಾರ್ಥಿಗಳ ಕಲಿಕೆಯನ್ನು ಮೇಲ್ವಿಚಾರಣೆ ಮಾಡ್ತಾಯಿದ್ವು. ಈಗ ಪ್ರತಿ ಘಟಕಕ್ಕೂ ನಾವು ಮೇಲ್ವಿಚಾರಣೆಯನ್ನು ಮಾಡಬಹುದಾಗಿರುತ್ತೆ. ಇದರ ಜೊತೆಗೆ 4 FAಗಳು ಹಾಗೂ 2 SAಗಳನ್ನು ಸಹ ಮಾಡೋದ್ರಿಂದ ಎಷ್ಟು ಘಟಕಗಳನ್ನ ನಿಗದಿಪಡಿಸಿದಾರೋ ಅಷ್ಟು ಘಟಕ ಪರೀಕ್ಷೆಗಳು, ಅದರ ಜೊತೆಗೆ 4 FAಗಳು ಹಾಗೂ 2 SAಗಳನ್ನು ಮಾಡಿ ಆ ಉತ್ತರ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡಿ
ಆ ಮೂಲಕ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಉತ್ತಮಪಡಿಸೋದಕ್ಕೆ ನಾವು ಯೋಜನೆಯನ್ನು ತಯಾರಿಸಿಕೊಂಡು ಅನುಷ್ಠಾನಗೊಳಿಸೋದಕ್ಕೆ ಇದು ಸಹಕಾರಿಯಾಗಿದೆ. ಈ ಮೂಲಕ ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಪಡಿಸಬಹುದಾಗಿದೆ ಅಂತ ತಿಳಿಸಿದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪ್ರತಿ ಹಂತದ ವಿದ್ಯಾರ್ಥಿಯ ಕಲಿಕೆಯನ್ನು ಪೋಷಕರ ಗಮನಕ್ಕೆ ತರುವುದು. ಪ್ರತಿ ಘಟಕ ಪರೀಕ್ಷೆ ಆದಮೇಲೆ ಪೋಷಕರಿಗೆ ಆ ವಿದ್ಯಾರ್ಥಿಯ ಫಲಿತಾಂಶವನ್ನು ಅಥವಾ ಕಲಿಕೆಯ ಮಟ್ಟವನ್ನು ತಿಳಿಸಬೇಕಾಗುತ್ತೆ. ವರ್ಷವಿಡೀ ಪೋಷಕರೊಡನೆ ನಿರಂತರವಾಗಿ ಸಂಪರ್ಕವನ್ನು ಹೊಂದುವುದರಿಂದ ಅನಿಯಮಿತ ಗೈರುಹಾಜರಿ ಅಥವಾ OISC ಆಗೋದನ್ನು ಸಹ ತಡೆಯಬಹುದಾಗಿರುತ್ತೆ. ಪಾಠ ಆಧಾರಿತ ಚೌಕಟ್ಟು ಸಾಂಪ್ರದಾಯಿಕ ಪರೀಕ್ಷಾ ಕೇಂದ್ರಿತ ಮೌಲ್ಯಮಾಪನದಿಂದ ದೈನಂದಿನ ತರಗತಿ ಕಲಿಕಾ ಪ್ರಕ್ರಿಯೆಯೊಂದಿಗೆ ಸಂಯೋಜಿತವಾದ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನಕ್ಕೆ CCE ಪೂರಕವಾಗಿಸುವುದು. LBAಗಳನ್ನ ಬಳಸುವಂತಹ ವಿಧಾನ. ಪ್ರತಿ ಪಾಠದ ಪಠ್ಯ ವಿಷಯ ಹಾಗೂ ಕಲಿವಿನ ಫಲ ಕಲಿಕಾಂಶಗಳನ್ನು ಮ್ಯಾಪ್ ಮಾಡಿಕೊಂಡು ಉದ್ದಿಷ್ಟಗಳು, ಪ್ರಶ್ನೆಯ ಸ್ವರೂಪ ಹಾಗೂ ಕಠಿಣತೆಯ ಮಟ್ಟಕ್ಕೆ ಅಂದರೆ ಡಿಫಿಕಲ್ಟಿ ಲೆವೆಲ್ಗೆ ಅನುಗುಣವಾಗಿ ಪ್ರಶ್ನೆಗಳನ್ನು ಸಿದ್ಧಪಡಿಸಲಾಗಿದೆ. ಪ್ರತಿ ಪಾಠವನ್ನು ಸಮಗ್ರವಾಗಿ ಪರಿಗಣಿಸಿ 1ರಿಂದ 7ನೇ ತರಗತಿಯವರೆಗೆ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ರಚಿಸಲಾಗಿದೆ. ಇಲ್ಲಿ ನಾವು LBA ಸ್ವರೂಪವನ್ನು ನೋಡಬಹುದಾಗಿರುತ್ತೆ. 1ರಿಂದ 7ನೇ ತರಗತಿಗೆ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ರಚಿಸಿದ್ದಾರೆ. ಅಂದರೆ ನಾವು ಪರೀಕ್ಷೆ ಮಾಡುವಾಗಲೂ ಸಹ 1ರಿಂದ 7ನೇ ತರಗತಿವರೆಗೆ ವಸ್ತುನಿಷ್ಠ ಪ್ರಶ್ನೆಗಳನ್ನ ಕೇಳಬೇಕು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ. 8ರಿಂದ 10ನೇ ತರಗತಿಯವರೆಗೆ SSLC ಪ್ರಶ್ನೆ ಪತ್ರಿಕೆ ಮಾದರಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ರಚಿಸಲಾಗಿದೆ. ಕಲಿಕಾ ಪ್ರಕ್ರಿಯೆ ಹಾಗೂ ಮೌಲ್ಯಾಂಕನಗಳಲ್ಲಿ ಪ್ರಶ್ನೆಕೋಟಿಗಳಲ್ಲಿನ ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಬಳಸಿಕೊಳ್ಳುವುದು. ತರಗತಿ ಪ್ರಕ್ರಿಯೆ ಆಗಿರಬಹುದು ಅಥವಾ ಮೌಲ್ಯಾಂಕನ ಪ್ರಕ್ರಿಯೆಯಲ್ಲಿ ಪ್ರಶ್ನೆಕೋಟಿಗಳಲ್ಲಿರುವಂತಹ ಪ್ರಶ್ನೆಗಳನ್ನೇ ಬಳಸಬೇಕು. ಇದನ್ನು ಹೊರತುಪಡಿಸಿ ಬೇರೆ ಇನ್ಯಾವುದೇ ಹೊರ ಪ್ರಶ್ನೆಗಳನ್ನ ಕೇಳೋ ಹಾಗಿಲ್ಲ. FA1, FA2, FA3 ಮತ್ತು FA4, SA1, CCE ಚಟುವಟಿಕೆಗಳು, ಆಂತರಿಕ ಮೌಲ್ಯಾಂಕನ, ಮಾದರಿ ಪ್ರಶ್ನೆ ಪತ್ರಿಕೆಗಳು, ಪೂರ್ವ ಸಿದ್ಧತಾ ಪರೀಕ್ಷೆಗಳು, ವಾರ್ಷಿಕ ಪರೀಕ್ಷೆ ಇತ್ಯಾದಿ ಯಾವುದೇ ರೀತಿಯ ಪರೀಕ್ಷೆಗಳಾಗಿರಲಿ ಈ ಪ್ರಶ್ನೆಕೋಟಿಗಳಲ್ಲಿರುವಂತಹ ಪ್ರಶ್ನೆಗಳನ್ನೇ ಬಳಸಬೇಕು ಅಂತ ತಿಳಿಸಿದ್ದಾರೆ. 1ರಿಂದ 5ನೇ ತರಗತಿಗಳಿಗೆ ಎಲ್ಲ ರೀತಿಯ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡ 25 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಪಾಠ ಆಧಾರಿತ ಮೌಲ್ಯಾಂಕನ ಯೂನಿಟ್ ಟೆಸ್ಟ್ ಮಾಡುವುದು. ಕಡ್ಡಾಯವಾಗಿ 1ರಿಂದ 5ನೇ ತರಗತಿಯ ಎಲ್ಲ ಪಾಠಗಳಿಗೆ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಿರುವಂತೆ 25 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಕೋಬೇಕು. ಇದರ ಆಧಾರದ ಮೇಲೆ ಪ್ರತಿ ಪಾಠಕ್ಕೂ ಪಾಠ ಆಧಾರಿತ ಮೌಲ್ಯಾಂಕನ ಅಂದರೆ ಯೂನಿಟ್ ಟೆಸ್ಟನ್ನು ಮಾಡಬೇಕು. ಕೆಲವರು ಪ್ರಶ್ನೆಕೋಟಿಯನ್ನು ನೋಡಿ ಆತಂಕಕ್ಕೆ ಒಳಗಾಗಿದ್ದರು. ಪ್ರತಿ ಘಟಕಕ್ಕೂ ಇಷ್ಟೊಂದು ಪ್ರಶ್ನೆಗಳನ್ನು ಕೊಟ್ಟು ನಾವು ಪರೀಕ್ಷೆ ಮಾಡಿ ಮೌಲ್ಯಮಾಪನ ಮಾಡಿ ಅವರಿಗೆ ಪರಿಹಾರ ಬೋಧನೆ ಮಾಡೋದಕ್ಕೆ ಸಾಧ್ಯನಾ ಅಂತ. ಈ ಅಂಶದಿಂದ ನಾವು 25 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಬೇಕು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು 6ರಿಂದ 7ನೇ ತರಗತಿಗೆ ಎಲ್ಲ ರೀತಿಯ ವಸ್ತುನಿಷ್ಠ ಪ್ರಶ್ನೆಗಳು ಮತ್ತು ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಂತೆ 20 ಅಂಕಗಳಿಗೆ LBA ಪ್ರಶ್ನೆಕೋಟಿಯ ಹಾಗೂ 5 ಅಂಕಗಳಿಗೆ ಮರುಸಿಂಚನದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಒಟ್ಟು 25 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಪಾಠ ಆಧಾರಿತ ಮೌಲ್ಯಾಂಕನ ಯೂನಿಟ್ ಟೆಸ್ಟ್ ಮಾಡುವುದು. ಈಗ 1ರಿಂದ 5ನೇ ತರಗತಿಯವರೆಗೆ ಸಂಪೂರ್ಣವಾಗಿ 25 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಪಾಠ ಆಧಾರಿತ ಮೌಲ್ಯಾಂಕನವನ್ನು ಮಾಡಬೇಕು. ಆದರೆ 6ರಿಂದ 7ನೇ ತರಗತಿಯವರೆಗೆ 20 ಅಂಕಗಳಿಗೆ ಪ್ರಶ್ನೆಕೋಟಿಯಿಂದ ಪ್ರಶ್ನೆಗಳನ್ನ ಆರಿಸ್ಕೋಬೇಕು. 5 ಅಂಕಗಳಿಗೆ ಮರುಸಿಂಚನದ ಪ್ರಶ್ನೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಹೀಗೆ ಒಟ್ಟು 25 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಪಾಠ ಆಧಾರಿತ ಮೌಲ್ಯಾಂಕನ ಅಥವಾ ಯೂನಿಟ್ ಟೆಸ್ಟನ್ನು ಮಾಡಬೇಕಾಗತ್ತೆ. ಈ ವ್ಯತ್ಯಾಸವನ್ನು ನಾವು ಗಮನದಲ್ಲಿಟ್ಕೋಬೇಕು. ಇದರ ಜೊತೆಗೆ ನಲಿಕಲಿ ಇರುವಂತಹ 1ರಿಂದ 3ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಯೂನಿಟ್ ಟೆಸ್ಟನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು
ಇದೇ ತಿಂಗಳು 19ರಂದು 3 ಗಂಟೆಗೆ ಯೂಟ್ಯೂಬ್ ಲೈವ್ ಕಾರ್ಯಕ್ರಮದಲ್ಲಿ DSCRT ಅವರು ನಡೆಸಿಕೊಡುವಂತಹ ಕಾರ್ಯಕ್ರಮದ ಮೂಲಕ ನಾವು ತಿಳ್ಕೋಬಹುದಾಗಿರುತ್ತೆ. ಪ್ರತಿ ಪಾಠದ ನಂತರ ವಿದ್ಯಾರ್ಥಿಗಳ ಕಲಿಕೆಯನ್ನು ದೃಢೀಕರಿಸಿಕೊಳ್ಳಲು 8ರಿಂದ 10ನೇ ತರಗತಿಗಳಿಗೆ 10ನೇ ತರಗತಿ ಪ್ರಶ್ನೆ ಪತ್ರಿಕೆಯ ಮಾದರಿಯಂತೆ ಎಲ್ಲ ರೀತಿಯ ಪ್ರಶ್ನೆಗಳನ್ನೊಳಗೊಂಡ MCQs 1, 2, 3, 4 ಮತ್ತು 5 ಅಂಕದ ಪ್ರಶ್ನೆಗಳು 20 ಅಂಕಗಳಿಗೆ, LBA ಪ್ರಶ್ನೆಕೋಟಿಯ ಹಾಗೂ 5 ಅಂಕಗಳಿಗೆ ಮರುಸಿಂಚನದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಒಟ್ಟು 25 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಪಾಠ ಆಧಾರಿತ ಮೌಲ್ಯಾಂಕನ ಯೂನಿಟ್ ಟೆಸ್ಟನ್ನು ಮಾಡುವುದು. ಅಂದರೆ 8ರಿಂದ 10ನೇ ತರಗತಿಯವರೆಗೆ SLC ಮಾಡೆಲ್ ಪೇಪರ್ ರೀತಿಯೇ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಬೇಕು. ಆ ಪ್ರಶ್ನೆ ಪತ್ರಿಕೆಯಲ್ಲಿ MCQs ಇರಬೇಕು. MCQ ಎಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್. 1, 2, 3, 4 ಮತ್ತು 5 ಅಂಕದ ಪ್ರಶ್ನೆಗಳಿರಬೇಕು. ಈ ಎಲ್ಲ ಪ್ರಶ್ನೆಗಳಿಗೆ 20 ಅಂಕಗಳನ್ನ ನಿಗದಿ ಮಾಡಿದ್ದು. ಇದು ಪ್ರಶ್ನೆಕೋಟಿ ಆಧಾರಿತವಾಗಿರಬೇಕು. ಇದರ ಜೊತೆಗೆ 5 ಅಂಕಗಳಿಗೆ ಮರುಸಿಂಚನದಿಂದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ಒಟ್ಟು 25 ಅಂಕಗಳಿಗೆ ಯೂನಿಟ್ ಟೆಸ್ಟನ್ನು ಮಾಡಬೇಕಾಗತ್ತೆ. ಪಾಠ ಆಧಾರಿತ ಮೌಲ್ಯಾಂಕನದ ಅಂಕಗಳನ್ನು SATS ತಂತ್ರಾಂಶದಲ್ಲಿ ದಾಖಲಿಸಲು ಅನುವಾಗುವಂತೆ ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದ್ದು, ಈ ಸಂಬಂಧ ದಿನಾಂಕ 19/7/2025ರಂದು ಆಯೋಜಿಸಲಾಗುವ ಯೂಟ್ಯೂಬ್ ಲೈವ್ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶನ ನೀಡಲಾಗುವುದು. ಅಂದರೆ ಪ್ರತಿ ಯೂನಿಟ್ ಟೆಸ್ಟ್ನ ಫಲಿತಾಂಶವನ್ನು SATSನಲ್ಲಿ ನಮೂದಿಸಬೇಕಾಗತ್ತೆ. ಹೀಗಾಗಿ ಎಷ್ಟು ಯೂನಿಟ್ಗಳಿದೆಯೋ ಅಷ್ಟು ಯೂನಿಟ್ ಟೆಸ್ಟನ್ನು ಮಾರ್ಕ್ಸನ್ನು SATSಲ್ಲಿ ನಮೂದಿಸಬೇಕು. FA1 FA4ವರೆಗೆ ಜೊತೆಗೆ SA1 ಮತ್ತು SA2ಗಳ ಫಲಿತಾಂಶವನ್ನು SATSನಲ್ಲಿ ನಮೂದಿಸಬೇಕಾಗತ್ತೆ. ಹೀಗೆ ನಮೂದಿಸೋದಕ್ಕೆ ಸಪರೇಟ್ SATS ಲಾಗಿನ್ ಐಡಿಯನ್ನು ಸಹ ಅವರ KGID ಸಂಖ್ಯೆ ಆಧಾರಿತವಾಗಿ ನೀಡಲಾಗಿದೆ. ಅವರ KGID ನಂಬರನ್ನು ಹಾಕಿ OTPಯನ್ನು ನಮೂದಿಸುವುದರ ಮೂಲಕ ಲಾಗಿನ್ ಆಗಿ LBA ಫಲಿತಾಂಶವನ್ನು ನಮೂದಿಸಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಜುಲೈ 19ರಂದು 3 ಗಂಟೆಗೆ ನಡೆಯುವಂತಹ ಯೂಟ್ಯೂಬ್ ಲೈವ್ ಕಾರ್ಯಕ್ರಮದಲ್ಲಿ ಸವಿವರವಾಗಿ ತಿಳಿಸ್ತೀವಿ ಅಂತ ತಿಳಿಸಿದ್ದಾರೆ. ಆ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದು ನೀವು ಅದರ ಮೂಲಕ ಕ್ಲಿಕ್ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು. SATSನ ವಿಶ್ಲೇಷಣಾ ವರದಿಗನುಗುಣವಾಗಿ ವಿದ್ಯಾರ್ಥಿಗಳ ಕಲಿಕಾ ಸಾಧನೆಯನ್ನು ಆಧರಿಸಿ ಆವರೇಜ್, ಬಿಲೋ ಆವರೇಜ್ ಆ್ಯಂಡ್ ಎಬೋ ಆವರೇಜ್ ವಿದ್ಯಾರ್ಥಿಗಳನ್ನು ಗುರುತಿಸಿಕೊಂಡು ವಿವಿಧ ಚಟುವಟಿಕೆಗಳ ಮೂಲಕ ಪರಿಹಾರ ಬೋಧನೆ ಹಮ್ಮಿಕೊಂಡು ವಿದ್ಯಾರ್ಥಿಗಳ ಕಲಿಕೆಯನ್ನು ಖಾತ್ರಿಪಡಿಸಿಕೊಳ್ಳುವುದು. ಹೀಗೆ SATSನಲ್ಲಿ ಫಲಿತಾಂಶವನ್ನು ನಮೂದಿಸಿದ ಮೇಲೆ SATSನಲ್ಲಿ ವಿಶ್ಲೇಷಣಾ ವರದಿಗಳು ಸಿದ್ಧ ಆಗುತ್ತೆ. ಅದನ್ನು ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಪರಿಹಾರ ಬೋಧನೆಯನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳ ಕಲಿಕೆಯನ್ನು ಖಾತ್ರಿಪಡಿಸ್ಕೋಬೇಕಾಗತ್ತೆ. ಸ್ಥಳೀಯ ಸಂಪನ್ಮೂಲಗಳು ಹಾಗೂ ಸಮುದಾಯ ಸೇರಿದಂತೆ ಎಲ್ಲ ಭಾಗಿದಾರರ ಸಹಕಾರ ಪಡೆದು ಪರಿಹಾರ ಬೋಧನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು. ನಾವು ಪರಿಹಾರ ಬೋಧನೆಯನ್ನು ನಡೆಸಬೇಕಾದ್ರೆ ಸ್ಥಳೀಯ ಸಂಪನ್ಮೂಲಗಳನ್ನ ಹಾಗೂ ಸಮುದಾಯವನ್ನು ಸಮರ್ಪಕವಾಗಿ ಬಳಸ್ಕೊಂಡ್ರು ಅಂದರೆ ಸಹಕಾರವನ್ನು ಪಡೆದು ಪರಿಹಾರ ಬೋಧನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕಾಗುತ್ತೆ. ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಕಲಿಕಾ ಪ್ರಗತಿ ಸಾಧಿಸುತ್ತಿರುವುದನ್ನು ನಿರಂತರವಾಗಿ ಅನುಪಾಲನೆ ಮಾಡುವುದು. ಇಡೀ ತರಗತಿಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ನಿರಂತರವಾಗಿ ಕಲಿಕಾ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ಹೀಗೆ ಕಲಿಕಾ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ನಂತರ ಕಲಿಕೆ ಯಾವ ಮಟ್ಟದಲ್ಲಿ ಆಗ್ತಾ ಇದೆ ಅಂತ ನಿರಂತರವಾಗಿ ಅನುಪಾಲನೆಯನ್ನು ಮಾಡಬಹುದಾಗಿರುತ್ತೆ. ಅಂದರೆ ಶಿಕ್ಷಕರು ನಿರಂತರವಾಗಿ ಅನುಪಾಲನೆಯನ್ನು ಮಾಡ್ತಾ ಇರ್ತಾರೆ, ಪೋಷಕರು ಸಹ ಅನುಪಾಲನೆಯನ್ನು ಮಾಡಬಹುದು. ಇನ್ನು LBA ಅನುಷ್ಠಾನದಲ್ಲಿ ಅತ್ಯಂತ ಪ್ರಮುಖ ಘಟ್ಟ ಮೇಲ್ವಿಚಾರಣೆ. ಶಾಲಾ ಹಂತದಲ್ಲಿ ಯಾವ ರೀತಿ ಮೇಲ್ವಿಚಾರಣೆ ಮಾಡಬೇಕು ಅಂತ ತಿಳಿಸಿದ್ದಾರೆ. ಮುಖ್ಯ ಶಿಕ್ಷಕರು ತಮ್ಮ ಬೋಧನಾ ವಿಷಯವನ್ನು ಕಡ್ಡಾಯವಾಗಿ ಬೋಧಿಸುವುದು ಹಾಗೂ ಕಲಿಕಾ ಪ್ರಕ್ರಿಯೆ ಹಾಗೂ ಮೌಲ್ಯಾಂಕನದಲ್ಲಿ LBA ಪ್ರಶ್ನೆಕೋಟಿಯನ್ನು ಬಳಸುವುದು. ಕೆಲವು ಶಾಲೆಗಳಲ್ಲಿ ಮುಖ್ಯ ಶಿಕ್ಷಕರು ಕೆಲಸದ ಒತ್ತಡ ಅಂತಂದ್ಬಿಟ್ಟು ವೇಳಾಪಟ್ಟಿಯಲ್ಲಿ ಮಾತ್ರ ತೋರಿಸ್ಕೊಂಡು ತರಗತಿ ನಿರ್ವಹಣೆಯನ್ನು
ವೇಳಾಪಟ್ಟಿ ಆಧಾರಿತವಾಗಿ ಮಾಡ್ತಾ ಇಲ್ಲ ಅಂತ ಕೆಲವು ಕಡೆ ಕೇಳ್ಪಟ್ಟಿದ್ವು. ಈಗ ಕಡ್ಡಾಯವಾಗಿ ಎಲ್ಲ ಮುಖ್ಯ ಶಿಕ್ಷಕರು ಬೋಧನಾ ವಿಷಯವನ್ನು ಕಡ್ಡಾಯವಾಗಿ ಬೋಧಿಸಬೇಕು ಅಂತ ತಿಳಿಸಿದ್ದಾರೆ. ಹೀಗೆ ಬೋಧಿಸುವಾಗ ಕಲಿಕಾ ಪ್ರಕ್ರಿಯೆ ಹಾಗೂ ಮೌಲ್ಯಾಂಕನದಲ್ಲಿ ಕಡ್ಡಾಯವಾಗಿ LBA ಪ್ರಶ್ನಕೋಟಿಯನ್ನು ಬಳಸಬೇಕು ಅಂತ ತಿಳಿಸಿದ್ದಾರೆ. ಸುತ್ತೋಲೆಯಲ್ಲಿ ಕಡ್ಡಾಯ ಅನ್ನುವಂತಹ ಪದವನ್ನು ಅವಕಾಶವಾಗಿ ತೆಗೆದುಕೊಂಡು ಬಳಸಿಲ್ಲ. ಮೌಲ್ಯಾಂಕನದಲ್ಲಿ LBA ಪ್ರಶ್ನಕೋಟಿಯನ್ನು ಬಳಸಬೇಕು ಅಂತ ಹೇಳಿದ್ದಾರೆ. ಪ್ರಿಫರಬಲ್ ಅನ್ನುವಂತಹ ಅರ್ಥದಲ್ಲಿ ಅಂತ ತಪ್ಪಾಗಿ ಅರ್ಥೈಸ್ತಾ ಇದ್ದಾರೆ. ಆದರೆ ಕಡ್ಡಾಯವಾಗಿ ಪ್ರಶ್ನಕೋಟಿಗಳನ್ನು ಬಳಸಬೇಕು ಅಂತ ಈಗಾಗಲೇ ಈ ಹಿಂದಿನ ಯೂಟ್ಯೂಬ್ ಲೈವ್ ಕಾರ್ಯಕ್ರಮದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ವಿಷಯಗಳ LBA ಪ್ರಶ್ನಕೋಟಿಯನ್ನು ಅವಲೋಕಿಸಿ ಶಿಕ್ಷಕರ ಹಾಗೂ ಅತಿಥಿ ಶಿಕ್ಷಕರ ಪಾಠಗಳನ್ನು ನಿರಂತರವಾಗಿ ವೀಕ್ಷಣೆ ಮಾಡಿ LBA ಪ್ರಶ್ನಕೋಟಿ ಬಳಸುತ್ತಿರುವುದನ್ನು ಖಾತರಿ ಮಾಡಿಕೊಂಡು ಮಾರ್ಗದರ್ಶನ ನೀಡುವುದು. ಇದು ಅತ್ಯಂತ ಪ್ರಮುಖವಾದಂತಹ ಅಂಶ. ಮುಖ್ಯ ಶಿಕ್ಷಕರು ತಾವು ಬೋಧಿಸುತ್ತಿರುವಂತಹ ವಿಷಯಗಳ ಪ್ರಶ್ನಕೋಟಿ ಮಾತ್ರವಲ್ಲದೆ ಆ ಶಾಲೆಯಲ್ಲಿ ಇರುವಂತಹ ಎಲ್ಲ ತರಗತಿಗಳ ಎಲ್ಲ ವಿಷಯಗಳ ಪ್ರಶ್ನಕೋಟಿಗಳನ್ನು ಅವರು ಅವಲೋಕನವನ್ನು ಮಾಡಬೇಕಾಗತ್ತೆ. ಅದರ ಜೊತೆಗೆ ಶಿಕ್ಷಕರ ಹಾಗೂ ಅತಿಥಿ ಶಿಕ್ಷಕರ ಪಾಠಗಳನ್ನು ನಿರಂತರವಾಗಿ ವೀಕ್ಷಣೆಯನ್ನು ಮಾಡಿ ಆ ಶಿಕ್ಷಕರು ಪ್ರಶ್ನಕೋಟಿಯನ್ನು ಬಳಸ್ತಾ ಇದ್ದಾರಾ ಅಂತ ಖಾತ್ರಿಪಡಿಸ್ಕೊಂಡು ಅದರಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ಅಥವಾ ಅದನ್ನು ಬಳಸೋದ್ರಲ್ಲಿ ಅವ್ರಿಗೇನಾದರೂ ಗೊಂದಲಗಳಿದ್ದರೆ ಅದನ್ನು ನಿವಾರಿಸೋ ನಿಟ್ಟಿನಲ್ಲಿ ಅಗತ್ಯವಾದಂತಹ ಮಾರ್ಗದರ್ಶನವನ್ನು ಮಾಡಬೇಕಾಗತ್ತೆ. ಹೀಗಾಗಿ ಮುಖ್ಯ ಶಿಕ್ಷಕರಿಗೆ ಪ್ರತಿ ತರಗತಿಯ ಪ್ರತಿ ವಿಷಯದ ಪ್ರಶ್ನಕೋಟಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಅಥವಾ ಜ್ಞಾನ ಇರಬೇಕಾಗತ್ತೆ. ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ನಿರಂತರವಾಗಿ ಪೋಷಕರ ಗಮನಕ್ಕೆ ತಂದು ನಿಧಾನ ಕಲಿಕೆ, ಮಕ್ಕಳ ಕಲಿಕಾ ಪ್ರಗತಿಗೆ ಪೋಷಕರ ಸಹಕಾರ ಪಡೆಯುವುದು. LBA ಬಗ್ಗೆ ಪೋಷಕರ ಸಭೆಯನ್ನು ಕರೆದು ಅವರಿಗೆ ಮಾಹಿತಿಯನ್ನು ನೀಡಬೇಕು. ಜೊತೆಗೆ ಪ್ರತಿ ಪಾಠದ ನಂತರ ಅದರ ಫಲಿತಾಂಶವನ್ನು ಪೋಷಕರಿಗೆ ತಿಳಿಸಿ ಕಲಿಕೆಯಲ್ಲಿ ಹಿಂದುಳಿದಿರುವಂತಹ ಮಕ್ಕಳ ಅಥವಾ ಪರಿಹಾರ ಬೋಧನೆ ಅಗತ್ಯವಿರುವಂತಹ ಮಕ್ಕಳ ಪೋಷಕರಿಗೆ ಆ ಬಗ್ಗೆ ಮಾಹಿತಿಯನ್ನು ನೀಡಿ ಅವರ ಸಹಕಾರವನ್ನು ಪಡೆದು ಸ್ಥಳೀಯ ಸಂಪನ್ಮೂಲಗಳನ್ನ ಬಳಸಿಕೊಂಡು ಪರಿಹಾರ ಬೋಧನೆಯನ್ನು ಮಾಡಿ ಅವರ ಕಲಿಕೆಯನ್ನು ಉತ್ತಮಪಡಿಸಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಮುಖ್ಯ ಶಿಕ್ಷಕರು ನಿರಂತರವಾಗಿ ಪೋಷಕರ ಗಮನಕ್ಕೆ ತಂದು ನಿಧಾನ ಕಲಿಕೆ ಮಕ್ಕಳ ಕಲಿಕಾ ಪ್ರಗತಿಗೆ ಪೋಷಕರ ಸಹಕಾರವನ್ನು ಪಡಿಬೇಕಾಗತ್ತೆ. ಈ ಮೂಲಕ ಶಿಕ್ಷಕರು ಸಮರ್ಥವಾಗಿ ಸಮಗ್ರವಾಗಿ ತರಗತಿಯನ್ನು ನಿರ್ವಹಿಸೋದಕ್ಕೆ ಬೆಂಬಲವನ್ನು ನೀಡಬೇಕಾಗತ್ತೆ. ಈ ಮೂಲಕ ಮುಖ್ಯ ಶಿಕ್ಷಕರು ಶಾಲೆಯಲ್ಲಿರುವ ಪ್ರತಿ ವಿದ್ಯಾರ್ಥಿಯ ಕಲಿಕಾ ವಿವರವನ್ನು ತಿಳಿದುಕೊಂಡಿರಬೇಕು. ಪೋಷಕರಿಗೆ ಆ ಬಗ್ಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕು. ಪೋಷಕರು ತಾಯಂದಿರ ಸಭೆ, SDMC ಸಭೆಗಳಲ್ಲಿ LBA ಪ್ರಶ್ನಕೋಟಿಯ ಬಗ್ಗೆ ಚರ್ಚಿಸಿ ಅರಿವು ಮೂಡಿಸುವುದು. ಶಾಲೆಯಲ್ಲಿ ನಡೆಯುವಂತಹ ವಿವಿಧ ಸಭೆಗಳಲ್ಲಿ ಅಂದರೆ ಪೋಷಕರ ಸಭೆ ಆಗಿರಬಹುದು, SDMC ಸಭೆ ಆಗಿರ್ಬೋದು, ತಾಯಂದಿರ ಸಭೆ ಆಗಿರ್ಬೋದು, ಹೀಗೆ ಸಭೆಗಳಲ್ಲಿ LBA ಪ್ರಶ್ನೆಕೋಟಿಯ ಬಗ್ಗೆ ಚರ್ಚಿಸಿ ಈ ಬಗ್ಗೆ ಅವರಿಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡಬೇಕು. ಜೊತೆಗೆ ಅದರ ಉಪಯುಕ್ತತೆಯನ್ನು ಸವಿವರವಾಗಿ ತಿಳಿಸೋದ್ರ ಮೂಲಕ ಮಕ್ಕಳ ಕಲಿಕೆಯಲ್ಲಿ ನಮ್ಮ ತೊಡಗಿಸಿಕೊಳ್ಳುವಿಕೆಯನ್ನು ಅವರಿಗೆ ತಿಳಿಸಿ ಅವರ ವಿಶ್ವಾಸವನ್ನು ಹಾಗೂ ಸಹಕಾರವನ್ನು ಪಡಿಬೇಕಾಗತ್ತೆ. LBA ಪ್ರಶ್ನಕೋಟಿಯನ್ನು ಉತ್ತಮವಾಗಿ ಅನುಷ್ಠಾನ ಮಾಡಿ ಉತ್ತಮ ಫಲಿತಾಂಶ ಪಡೆದ ಶಾಲೆಗಳಲ್ಲಿನ ಉತ್ತಮ ಅಭ್ಯಾಸಗಳನ್ನು ಸಭೆಗಳಲ್ಲಿ ಹಂಚಿಕೊಳ್ಳುವುದು. ಅಂದರೆ ಆ ಶಾಲೆಯಲ್ಲಿ ಯಾವ ತರಗತಿಯ ಯಾವ ವಿಷಯದಲ್ಲಿ ಕಲಿಕೆ ಉತ್ತಮವಾಗಿರುತ್ತೋ, ಎಲ್ಲಿ LBA ಪ್ರಶ್ನಕೋಟಿಯನ್ನು ಉತ್ತಮವಾಗಿ ಅನುಷ್ಠಾನಗೊಳಿಸಿ ಫಲಿತಾಂಶ ಉತ್ತಮಗೊಂಡಿರುತ್ತೋ ಅಲ್ಲಿಯೇ ಉತ್ತಮ ಅಭ್ಯಾಸಗಳನ್ನು ಶಾಲಾ ಹಂತದ ಸಭೆಗಳಲ್ಲಿ ಹಂಚ್ಕೋಬೇಕು. ಈ ಮೂಲಕ ಇನ್ನುಳಿದ ಶಿಕ್ಷಕರಿಗೆ ಪ್ರೇರೇಪಣೆಯನ್ನು ನೀಡಬೇಕು. ಅವರಿಗೆ ಅಗತ್ಯ ಮಾರ್ಗದರ್ಶನವನ್ನು ಸಹ ನೀಡಬಹುದಾಗಿರುತ್ತೆ. ಇದರ ಜೊತೆಗೆ ಸಮಾಲೋಚನಾ ಸಭೆಗಳಲ್ಲಿ ಅಥವಾ ಮುಖ್ಯ ಶಿಕ್ಷಕರ ಸಭೆಗಳಲ್ಲಿಯೂ ಸಹ ಶಾಲಾ ಹಂತದ ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುವುದರ ಮುಖಾಂತರ
ಇನ್ನುಳಿದ ಶಾಲೆಗಳಿಗೆ ಅಗತ್ಯ ಮಾರ್ಗದರ್ಶನವನ್ನು ಸಹ ನೀಡಬಹುದಾಗಿರುತ್ತೆ. LBA ಪ್ರಶ್ನಕೋಟಿಯನ್ನು ಯಶಸ್ವಿಯಾಗಿ ಅನುಷ್ಠಾನಿಸುವ ಸಂಬಂಧ 15 ದಿನಗಳಿಗೊಮ್ಮೆ ಶನಿವಾರ ಶಾಲಾ ಅವಧಿಯ ನಂತರ ಶಿಕ್ಷಕರ ಸಭೆ ಕರೆದು ಪ್ರಗತಿ ಪರಿಶೀಲನೆ ಮಾಡುವುದು. ಈ ಅಂಶವನ್ನು ಎಲ್ಲ ಮುಖ್ಯ ಶಿಕ್ಷಕರ ಜೊತೆಗೆ ಶಿಕ್ಷಕರು ಸಹ ಗಮನಿಸಬೇಕಾಗತ್ತೆ. ಏಕೆ ಅಂತಂದರೆ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರ ಸಭೆಯನ್ನು ಮಾಡಬೇಕಾಗಿದೆ. ಪ್ರತಿ 15 ದಿನಗಳಿಗೆ ಒಮ್ಮೆ ಶನಿವಾರ ಶಾಲಾ ಅವಧಿಯ ನಂತರ ಶಾಲಾ ಹಂತದಲ್ಲಿ ಶಿಕ್ಷಕರ ಸಭೆ ಕರೆದು ಪ್ರಗತಿ ಪರಿಶೀಲನೆಯನ್ನು ಮಾಡಬೇಕಾಗತ್ತೆ. ಮುಖ್ಯ ಶಿಕ್ಷಕರು ತಮ್ಮ ಲಾಗಿನ್ನಲ್ಲಿರುವ ವಿಶ್ಲೇಷಣಾ ವರದಿಯನ್ವಯ ತರಗತಿವಾರು, ವಿಷಯವಾರು ಶಿಕ್ಷಕರೊಂದಿಗೆ ಚರ್ಚಿಸಿ ಮಾರ್ಗದರ್ಶನ ನೀಡಿ ಅನುಪಾಲನೆ ಮಾಡುವುದು. ಶಿಕ್ಷಕರೆಲ್ಲರೂ ತಮ್ಮ ತಮ್ಮ ಲಾಗಿನ್ ಮೂಲಕ LBA ಫಲಿತಾಂಶವನ್ನು ನಮೂದಿಸ್ತಾರೆ. ಅದರ ಆಧಾರಿತವಾಗಿ ಮುಖ್ಯ ಶಿಕ್ಷಕರ ಲಾಗಿನ್ನಲ್ಲಿ ವಿಶ್ಲೇಷಣಾ ವರದಿಗಳು ಸಿದ್ಧವಾಗಿ ದೊರೆಯುತ್ತೆ. ಅದರ ಅನ್ವಯ ಅಂದರೆ ವಿಶ್ಲೇಷಣಾ ವರದಿಯ ಅನ್ವಯ ತರಗತಿವಾರು, ವಿಷಯವಾರು ಶಿಕ್ಷಕರೊಂದಿಗೆ ಚರ್ಚೆಯನ್ನು ಮಾಡಬೇಕಾಗತ್ತೆ. ಅವರು ಕಲಿಕೆಯನ್ನು ಉತ್ತಮಪಡಿಸೋದಕ್ಕೆ ಮಾರ್ಗದರ್ಶನವನ್ನು ಮಾಡಿ ಅದರ ಅನುಪಾಲನೆಯನ್ನು ಸಹ ಮಾಡಬೇಕಾಗತ್ತೆ. LBA ಪ್ರಗತಿಯನ್ನು ನಮೂದಿಸೋದಕ್ಕೆ SATSನಲ್ಲಿ ಈಗಾಗಲೇ ಅವಕಾಶವನ್ನು ಕೊಟ್ಟಿದ್ದು, ಲಾಗಿನ್ ಆ್ಯಸ್ ಟೀಚರ್, SATS ಯೂಸರ್, ಆಫೀಸ್ DDPI ಯೂಸರ್ ಈ ರೀತಿ ಆಪ್ಷನ್ ಇರುತ್ತೆ. ಇದರಲ್ಲಿ ಲಾಗಿನ್ ಆ್ಯಸ್ ಟೀಚರನ್ನು ಸೆಲೆಕ್ಟ್ ಮಾಡಿ ನಿಮ್ಮ KGID ನಂಬರನ್ನು ನಮೂದಿಸಿ ಸೆಂಡ್ OTP ಬಟನನ್ನು ಕ್ಲಿಕ್ ಮಾಡಿ. KGID ನಂಬರ್ಗೆ ರಿಜಿಸ್ಟರ್ ಆಗಿರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ OTP ಬರುತ್ತೆ. ಆ OTPಯನ್ನು ನಮೂದಿಸಿ ಲಾಗಿನ್ ಆದರೆ ಬಲ ತುದಿಯ ಮೇಲ್ಭಾಗದಲ್ಲಿ 3 ಚುಕ್ಕೆ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಆಪ್ಷನ್ಗಳು ತೆರೆದುಕೊಳ್ಳುತ್ತೆ. ಆ ಮೂಲಕವಾಗಿ ನೀವು LBA ಪ್ರಗತಿಯನ್ನು ನಮೂದಿಸಬಹುದಾಗಿರುತ್ತೆ. ಹೆಚ್ಚಿನ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.